ಇನ್ನು ನಮ್ದೇನೂ ಇಲ್ಲ, ಖರ್ಗೆ ಅವರು ಹೇಳಿದ್ದೇ ಫೈನಲ್ ಆಗುತ್ತೆ. ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿರೋದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಇವತ್ತೇನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ಕೊಟ್ಟರು, ಅದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮ್ದೇನೂ ಇಲ್ಲ, ಖರ್ಗೆ ಅವರು ಏನು ಹೇಳ್ತಾರೆ ಅದೇ ಫೈನಲ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖರ್ಗೆ ಅವರು ಏನು ಹೇಳಿದ್ರು ಆ ವಿಚಾರಕ್ಕೆ ಪ್ರತಿಕ್ರಿಯೆ. ಯಾರಿಗೆ ಅಧ್ಯಕ್ಷಗಾದಿ ಕೊಡಬೇಕು ಅನ್ನೋ ಚರ್ಚೆ ಆಗಬೇಕು. ಸಿಎಂ ಡಿಸಿಎಂ ಅಭಿಪ್ರಾಯವನ್ನ ಕೇಳಿ ನಿರ್ಧಾರ ಮಾಡ್ತಾರೆ. ಯಾವ ಸಮುದಾಯಕ್ಕೆ ಅಂತ ಚರ್ಚೆಗೆ ಬರಬೇಕಲ್ವಾ? ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಅದೆಲ್ಲದರ ನಡುವೆ ದೆಹಲಿಯಲ್ಲಿ ಒಂದಷ್ಟು ರಣತಂತ್ರಗಳಾಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅದಕ್ಕೊಂದಷ್ಟು ಪುಷ್ಟಿ ಕೊಡುವಂತೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಒಂದಷ್ಟು ಹೇಳಿಕೆಗಳು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತ ಹೇಳಿಕೆ, ಇವೆಲ್ಲವೂ ಕೂಡ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಮತ್ತೆ ಬದಲಾವಣೆ ಮಾಡೋರು ಅಧ್ಯಕ್ಷರು ಈಗ ಅವ್ರು ಹೇಳಿದ ಮ್ಯಾಗ ಇರ್ಬೋದ್ರಿ. ಈಗ ನಮ್ದೇನಿದೆ ಅದ್ರ ಪಾತ್ರ ಮೊದಲೇ ಹೇಳ್ತಾ ಇದೀವಿ, ನಮ್ಗೆ ಏನಿದೆ ಅಧಿಕಾರ ಇಲ್ಲ ಅಂತ ಅವ್ರು ಹೇಳ್ಯಾರ. ನೀವು ಅವ್ರನ್ನ ಕೇಳೋದು ಬಿಟ್ರು ಮತ್ತೆ ಅವ್ರು ಹೇಳಿದಾರಲ್ಲ ಅದ್ರ ಬಗ್ಗೆ. ಇಲ್ಲ, ನಾವು ಹೋಗಿ ಬಂದಾಗ ಅದಕ್ಕೇನು ಸಂಬಂಧ ಇಲ್ಲ ರೀ. ಸಹಜವಾಗಿ ಹೇಳ್ಯಾರ ಬಂದ್ರೆ ನೋಡಿ, ಅದಿನ್ನು ಪ್ರಾರಂಭ ಆದ್ಮ್ಯಾಗ ಅದ್ರ ಬಗ್ಗೆ ಹೇಳಿದ್ವಿ, ಚರ್ಚೆ ಮಾಡೋಣ. ಈಗ ಆಗ್ಬೇಕಾದ್ರೆ ಕರ್ಸ್ಬೇಕು, ಮಾತಾಡ್ಬೇಕು, ಯಾರಿಗೆ ಕೊಡಬೇಕಂತ ಅಧ್ಯಕ್ಷರಿಗೆ ಸಿಎಂ ಅವ್ರು ಕರೆಸಿ ಮಾತಾಡ್ಬೇಕು, ಅವ್ರು ಅದಕ್ಕೆ ಚಾಲನೆ ಕೊಡಬೇಕು. ಸೊ ಅದು ಯಾವ ರೀತಿ ಮಾಡ್ತಾರ, ಹೇಗ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಗೊತ್ತು. ಸ್ಟೇಟ್ ಅಧ್ಯಕ್ಷರು, ನ್ಯಾಷನಲ್ ಅಧ್ಯಕ್ಷರು, ಸಿಎಂ ಅವ್ರು ಇದ್ದಾರೆ, ಅವ್ರ ಅದ್ರ ಬಗ್ಗೆ ಗಮನ ಹರಿಸ್ತಾರ. ನಾವೇನು ಹೇಳೋದಿದೆ, ಈಗ ನಮ್ಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಅದ್ರ ಬಗ್ಗೆ ನಮಗೂ ಗೊತ್ತೂ ಇಲ್ಲ ಯಾವ ರೀತಿ ಅದನ್ನ ಆಯ್ಕೆ ಮಾಡ್ತಾರಂತ. ನಾವೇನು ಕೊಟ್ಟಿಲ್ಲ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಅದರಲ್ಲೂ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರೋದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ. ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯ ಹೇಳಿಕೆ. ಡಿ.ಕೆ. ಶಿವಕುಮಾರ್ ಅವರು ನಂಗೇನು ಗೊತ್ತೇ ಇಲ್ಲ, ಹೌದಾ ಅಂತ ಪ್ರಶ್ನೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಹೌದಾ, ನಂದೇನು ನಡೆಯಲ್ವಲ್ಲ, ನಮಗೇನು ಅಧಿಕಾರ ಇಲ್ಲ ಅಂತ ಹೇಳಿ. ಸದ್ಯಕ್ಕೆ ಏನಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಆನಂದ್, ಪೂರ್ಣಿಮಾ, ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಈ ನಾಯಕರು ಮೊದಲಿಂದಲೂ ಕೂಡ ಆಗ್ರಹವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮುಂದಿನ ಚುನಾವಣೆ ಮೇಲೆ ಒಂದು ಗೆಲ್ಲಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಬೇಕು ಅನ್ನೋ ಒಂದು ಅಂಶಗಳನ್ನ ಹೈಕಮಾಂಡ್ ಇಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿ ಬಂದಿರತಕ್ಕಂಥದ್ದು. ಕೆಎನ್ ರಾಜಣ್ಣ ಅವರು ಕೂಡ ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಈ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಬದಲಾವಣೆ ಆದ್ರೆ ದಲಿತ ಸಮುದಾಯಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ, ಜೊತೆಗೆ ಸಚಿವ ಸ್ಥಾನವನ್ನ ಬಿಡ್ತೀನಿ, ನನಗೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಮಾನವನ್ನ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಕೆಎನ್ ರಾಜಣ್ಣ ಅವರು ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಒಂದು ಸ್ಫೋಟಕವಾದಂತ ವಿಚಾರವನ್ನು ಕೂಡ ಬಯಲು ಮಾಡಿದ್ದಾರೆ. ಅದು ಕೇವಲ ಇನ್ನೊಂದು 8 ದಿನಗಳಲ್ಲಿ ಕೆಲವೊಂದು ಕರ್ನಾಟಕ ಸೇರಿದಂತೆ ಕೆಲವೊಂದು ರಾಜ್ಯಗಳಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಒಂದು ಬದಲಾವಣೆಗಳನ್ನ ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟವಾದಂತ ಮಾತನ್ನ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಈಗ ಬಹಳಷ್ಟು ಒಂದು ಬೆಳವಣಿಗೆಗಳು ಶುರುವಾಗ್ತಾ ಇದೆ. ಜೊತೆಗೆ ಬಹಳಷ್ಟು ನಾಯಕರು ಈಗಾಗಲೇ ಕೆಪಿಸಿಸಿ ಕುರ್ಚಿ ಏರೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಕ್ಕಂಥದ್ದು. ಒಂದು ಕಡೆ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಲಿತ ಸಮುದಾಯದಿಂದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಅವರು ಕೂಡ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದಲ್ಲಿ ಪ್ರಮುಖವಾಗಿ ಡಿ.ಕೆ. ಸುರೇಶ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಮಾನವನ್ನ ಕೊಡಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳಷ್ಟು ಒಂದು ಕಾರ್ಯತಂತ್ರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವ್ರ ಜೊತೆನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸಿ ತಮ್ಮ ಸಹೋದರನಿಗೆ ಉನ್ನತವಾದಂತಹ ಒಂದು ಹುದ್ದೆಯನ್ನ ಕೊಡಿಸೋದಕ್ಕೆ ಬಹಳಷ್ಟು ಒಂದು ರಣತಂತ್ರಗಳನ್ನ ರೂಪಿಸಿದ್ದಾರೆ. ಜೊತೆಗೆ ಒಂದು ವೇಳೆ ಡಿ.ಕೆ. ಸುರೇಶ್ ಅವರು ಏನಾದ್ರೂ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದೇ ಆದ್ರೆ ಇಡೀ ಪಕ್ಷದ ಹತೋಟಿ ನಮ್ಮ ಕೈಯಲ್ಲೇ ಇರುತ್ತೆ. ಜೊತೆಗೆ ಮುಂದೆ ಸಿಎಂ ಆಗೋದಕ್ಕೂ ಕೂಡ ಇದು ಬಹಳಷ್ಟು ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವರು ಹಾಕಿರ್ತಕ್ಕಂಥದ್ದು. ಇದೇ ಲೆಕ್ಕಾಚಾರದಲ್ಲಿ ಬಹಳಷ್ಟು ನಾಯಕರು ಕೂಡ ಈಗ
ಕೆಪಿಸಿಸಿ ಅಧ್ಯಕ್ಷವನ್ನ ಅಲಂಕರಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಕೇವಲ ಒಂದೆರಡು ವಾರದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ತಕ್ಕಂತ ಸಾಧ್ಯತೆ ಇದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಪಕ್ಷದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ಈ ಕಡೆ ಜಿಲ್ಲಾಧ್ಯಕ್ಷರ ಒಂದು ಬದಲಾವಣೆ ಆಗಬೇಕು ಅನ್ನೋ ಒಂದು ಒತ್ತಾಯನೂ ಕೂಡ ಕೆಲವು ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.